ಚೆನ್ನಾಗಿದೆ ಸರ್. ಮಾಹಿರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಮಾಹಿರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಓಕೆ ಸರ್, ಏನು ಕೆಟ್ಟದಾಗ ಏನೂ ಇಲ್ಲ. ಒನ್ ಮ್ಯಾನ್ ಶೋ ಸರ್. ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸೂಪರ್ ಆಗಿದೆ. ಸಸ್ಪೆನ್ಸ್ ಇದೆ. ಸೂಪರ್ ಆಗಿದೆ ಸರ್. ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ. ಅದೇ ಸಸ್ಪೆನ್ಸ್ ಇಷ್ಟ ಆಯಿತು. ಹಾಂ ಸರ್, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಕಥೆನೇ ತುಂಬಾ ಇಷ್ಟ ಆಯಿತು. ಆ್ಯಕ್ಟಿಂಗು ತುಂಬಾ ಅದ್ಭುತವಾಗಿದೆ. ನರೇಶ್ ಅದು ಕೊನೆಗಂಟ ನೋಡೋದು ಮಾತ್ರ ಅರ್ಥ ಆಗುತ್ತೆ. ದಯವಿಟ್ಟು ಕೊನೆಗಂಟ ನೋಡಿ. ಕತೆ ಚೆನ್ನಾಗಿದೆ. ಹೊಸ ಹೀರೋ ಆದರೂ ಕತೆ ಚೆನ್ನಾಗಿದೆ. ಹೊಸ ಹೀರೋ ಆದರೂ ಕೂಡ ಭರವಸೆ ನಟ ಅಂತ ಹೇಳ್ಬೋದು. ಕತೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಮೇಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮಹಿಳೆಯರು ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ ಸರ್. ಆರ್ ಮೂವಿ ಥರ ಇದೆ. ಚೆನ್ನಾಗಿದೆ, ಮಸ್ತಲ್ಲಿದೆ. ಚೆನ್ನಾಗೈತೆ ಅಣ್ಣ, ಮಸ್ತಾಗೈತೆ ಮೂವಿ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಎಲ್ಲ ಹೊಸ ಮುಖಗಳು ಥ್ರಿಲ್ಲಿಂಗ್ ಮಾಡಿದೆ ಸರ್. ಥ್ರಿಲ್ಲಿಂಗ್ ಇದೆ ಮೂವಿ. ಹೊಸ ಡೈರೆಕ್ಟರ್ ಇರ್ಬೋದು, ಹೊಸ ಆಕ್ಟರ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀಟಾಗಿ ತೊಗೊಂಬಂದಿದ್ದಾರೆ. ಒಂದು ಆಡಂಬರ ಇಲ್ಲ, ಒಂದು ಹಾಡಿಲ್ಲದ್ರೂ ಪರವಾಗಿಲ್ಲ. ನೀಟಾಗಿ ಚೊಕ್ಕವಾಗಿ ಫಿಲಮನ್ನು ನೀಟಾಗಿ ಚೊಕ್ಕವಾಗಿ ಮಾಡಿದ್ದಾರೆ. ಫ್ಯಾಮಿಲಿ ನೋಡೋಕೆ ಸರ್ ಕೂತ್ಕೊಂಡು ಆರಾಮಾಗಿ. ಅಂತ ಸೈಲೆಂಟ್ ಮೂವಿ, ಆರಾಮಾಗಿ ಯಾವುದೇ ಆಡಂಬರ ಇರೋದಿಲ್ಲ. ನೀಟಾಗಿ ಮಾಡಿದ್ದಾರೆ. ಯಾರೋ ಬಸ್ರು ಇರ್ಬೋದು, ಗೊತ್ತಿಲ್ಲ. ಚೆನ್ನಾಗಿ ಮಾಡ್ಯಾರ. ಅದು ನೋಡೇ ಬಂದೆ ನಾನು, ಅಡ್ವರ್ಟೈಸ್ಮೆಂಟ್ ನೋಡೇ ಬಂದೆ. ಚೆನ್ನಾಗಿದೆ ಸರ್ ಮೂವಿ. ಚೆನ್ನಾಗಿ ಒಬ್ಬರೇ ಸರ್ ಹೀರೋ ಒಬ್ಬರ ಮೇಲೆ ತೆಗೆದಿದ್ದಾರೆ ಸರ್. ಡೈರೆಕ್ಟ್ ಯಾರೋ ಹೊಸಬ್ರು ಒಬ್ಬರ ಮೇಲೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬಂದ್ದಾರೆ. ಯಾರು ಜಾಸ್ತಿ ಜನ ಇಲ್ಲ, 3-4 ಜನ ಇದ್ದಾರೆ ಅಷ್ಟೇ. ಆದ್ರೂ ಮೂವಿ ಮಾತ್ರ ಥ್ರಿಲ್ಲಿಂಗ್ ಆಗಿದೆ ಸರ್. ಸೂಪರ್ ಆಗಿದೆ. ಚೆನ್ನಾಗಿ ಬಂದಿದೆ ಮೂವಿ. ಚೆನ್ನಾಗಿ ಬಂದಿದೆ. ಅವ್ರಿಗಂತೂ ಒಳ್ಳೆ ಮೂವಿನೇ ಅಂತ ಹೇಳ್ಬೋದು. ಒಂದೇನಂದರೆ ಯಾರಿಗೆ ಕಷ್ಟ ಆದ್ರೂ ಹೆಲ್ಪ್ ಮಾಡಬೇಕು. ಎಲ್ಲ ಆಕ್ಸಿಡೆಂಟ್ ಆದರೂ ಫಸ್ಟ್ ಗಾಡಿ ನಿಲ್ಲಿಸಿ ನೋಡಬೇಕು ಅನ್ನೋದು ಈ ಮೂವಿ ಮೆಸೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮಾಹಿರ್ ಹೊಸ ನಟ ಹೇಗೆ ಅನಿಸ್ತು? ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತಾರೆ? ನಿಮಗೆ ಇಷ್ಟ ಆಯಿತು? ಚೆನ್ನಾಗಿತ್ತು ಮೂವಿ. ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡ್ಬೋದು ಅಂತ ಅನಿಸ್ತು. ಥ್ಯಾಂಕ್ ಯು. ಸಖತ್ತಾಗಿದೆ ಬ್ರದರ್. ತುಂಬ ಚೆನ್ನಾಗಿದೆ. ಒಂದು ಸಿಂಗಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಒಳ್ಳೆ ಸ್ಟೋರಿನ ತೆಗೆದಿದ್ದಾರೆ. ಕನ್ನಡ ಸಿನಿಮಾ ವೃತ್ತ ಅಂತ. ಇವಾಗ ಸಿನಿಮಾ ಹಿಟ್ಟಾಗಬೇಕು ಅಂದರೆ ಕೋಟಿ ಬಜೆಟ್ ಹಾಕಬೇಕು, ಐಟಮ್ ಸಾಂಗೇ ಇರಬೇಕು, ಹೀರೋಗೆ 6 ಪ್ಯಾಕ್ ಇರಬೇಕು, ಅಥವಾ ಫಾರಿನಲ್ಲಿ ಶೂಟಿಂಗ್ ಮಾಡಬೇಕು, ಅದೇನೂ ಬೇಕಾಗಿಲ್ಲ ಗುರು. ಒಂದು ಸಿಂಗಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ತುಂಬ ಸಖತ್ತಾಗಿ ತಗೊಂಡಿದ್ದಾರೆ ಸ್ಟೋರಿನ. ಈ ಮೂವಿ ನೋಡಿದ್ಮೇಲೆ ಅನಿಸ್ತು, ತಂದೆ ತಾಯಿಗಳನ್ನ ಅವರು ಚೆನ್ನಾಗಿದ್ದಾಗಲೇ ಬದುಕಿದಾಗಲೇ ಚೆನ್ನಾಗಿ ನೋಡ್ಕೊಂಬಿಡ್ಬೇಕು ಗುರು. ಅವ್ರು ಸತ್ತ ಮೇಲೆ ನಾವು ಲಕ್ಷ ಅಲ್ಲ ಕೋಟಿ ಕೊಟ್ಟರು ಅವ್ರ ಪ್ರೀತಿ ಸಿಗಲ್ಲ, ಮತ್ತು ಅವ್ರು ಸಿಗಲ್ಲ. ಆಮೇಲೆ ಈಗಿನ ಸಮಾಜ ಗೊತ್ತಲ್ಲ, ಹುಡುಗರು ಅವ್ರ ಹುಡುಗಿಯರ ನೇಮ್ಗಳನ್ನ ಮೊಬೈಲಲ್ಲಿ ಚಿನ್ನು, ಬಂಗಾರ, ಮುದ್ದು ಅಂತ ಸೇವ್ ಮಾಡ್ಕೊಂಡಿರ್ತಾರೆ. ಅಪ್ಪ ಅಮ್ಮನ ನಂಬರ್ಗಳನ್ನೇ ಸೇವ್ ಮಾಡಿರಲ್ಲ ಆ್ಯಕ್ಚುಲಿ. ಅಪ್ಪ ಅಮ್ಮ ಹೇಳೋದು ಮಾತು ಕೇಳಲ್ಲ. ದಯವಿಟ್ಟು ಪ್ರತಿಯೊಬ್ಬ ಹುಡುಗಿರಿ ವೀಡಿಯೋ ನೋಡ್ತೇವ್ರೆ, ನಿಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಬೆಲೆ ಕೊಡ್ತೀನಿ ಅಂದರೆ ಒಂದೇ ಒಂದು ಸಲ ನಿಮ್ಮ ಅಪ್ಪ ಅಮ್ಮನಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅನ್ಸಿದ್ರೆ ವೃತ್ತ ಸಿನಿಮಾ ಕರ್ಕೊಬಂದು ಒಂದೇ ಒಂದು ಸಲ ಸಿನಿಮಾ ತೋರಿಸಿ. ಅದು ನೀವು ದೊಡ್ಡ ಗಿಫ್ಟ್ ಕೊಡ್ತೀರಾ. ಆಮೇಲೆ ಪ್ರತಿಯೊಬ್ಬರು ಕನ್ನಡಿಗರಿಗೆ ಹೇಳೋದಂದರೆ ಇಂಥ ಸಿನಿಮಾಗಳನ್ನ ಕೈ ಬಿಡಬೇಡ್ರಿ. ವೃತ್ತ ಸಿನಿಮಾದಲ್ಲಿ ಇರೋರೆಲ್ಲ ಹೊಸಬ್ರೆ. ಇದೇ ಸಿನಿಮಾನ ಯಾರು ದೊಡ್ಡ ಸ್ಟಾರ್ಗಳು ಮಾಡಿದರೆ ಸಿಂಪಲಾಗಿ ಸ್ಟೋರಿ ಸೂಪರ್ ಹಿಟ್ ಆಗಿರೋದು ಇವತ್ತು ಕನ್ನಡ ಇಂಡಸ್ಟ್ರಿಲಿ. ಹೊಸಬ್ರು ಮಾಡೋರು ಸಿಂಗಲ್ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಮೂವಿ ಮಾಡಿ ರಿಲೀಸ್ ಮಾಡೋರಲ್ಲ, ಅದಕ್ಕೋಸ್ಕರನಾದರೂ ನೋಡಿ ತುಂಬ ಸಖತ್ತಾಗಿದೆ. ಈ ಸಿನಿಮಾ ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ ಬ್ರದರ್. ಬಟ್ ಪ್ರತಿಯೊಬ್ಬರು ಶೇರ್ ಮಾಡಬೇಕು. ವೃತ್ತ ಅನ್ನೋದು ಕನ್ನಡ ಸಿನಿಮಾ, ಹೊಸಬ್ರು ಇರೋದ್ರಿಂದ ಆಯಿತಾ. ಅವ್ರಿಗೇನು 6 ಪ್ಯಾಕ್ ಮಾಡಿಲ್ಲ, ಕೋಟಿ ಬಜೆಟ್ ಇಲ್ಲ, ದೊಡ್ಡ ಕೂದಲು ಬಿಟ್ಟಿಲ್ಲ, ಜಿಮ್ ಬಾಡಿ ಮಾಡಿಲ್ಲ. ಆದರೆ ಈ ಥರ ಸ್ಟೋರಿ ತೆಗೆದವ್ರಲ್ಲ, ನಮ್ಗೆ ನೋಡಿದ್ಮೇಲೆ ಗೊತ್ತಾಗಿದ್ದು ವೃತ್ತ ಒಂದು ಒಳ್ಳೆ ಸಿನಿಮಾ ಅಂತ. ದಯವಿಟ್ಟು ಬಂದು ನೋಡ್ರಿ, ದುಡ್ಡುಗಂತೂ ಮೋಸ ಆಗಲ್ಲ ಬ್ರದರ್. ತುಂಬ ಚೆನ್ನಾಗಿದೆ ಸರ್. ಲಾಸ್ಟ್ವರೆಗೂ ನಮ್ಮನ್ನ ಅದು ಏನು ಎತ್ತ ಅಂತ ನಾವು ಲಾಸ್ಟ್ವರೆಗೂ ನೋಡಲೇಬೇಕು. ಸಸ್ಪೆನ್ಸ್, ಥ್ರಿಲ್ಲರು ತುಂಬ ಚೆನ್ನಾಗಿದೆ, ಎಲ್ಲ ನೋಡಬೇಕು. ಮತ್ತು ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದರೆ ಎಷ್ಟು ಚೆನ್ನಾಗಿ ವರ್ಕ್ ಅವ್ರದ್ದು ಪೋರ್ಟ್ರೇ ಆಗಿದೆ ಅಂದರೆ ಒಂದೊಂದು ಸೀನ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಓರಿಯೆಂಟೆಡ್ ಮೂವಿ ಇದು. ಹೀರೋ ಸುತ್ತನೇ ಸುತ್ತುತ್ತೆ. ಅದನ್ನು ತುಂಬ ಚೆನ್ನಾಗಿ ಎಲ್ಲೂ ನಮಗೆ ಬೇರೆ ಬೋರ್ ಆಗದಿರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸಸ್ಪೆನ್ಸ್ ಥ್ರಿಲ್ಲರ್ ಲಾಸ್ಟ್ವರೆಗೂ ನೋಡಲೇಬೇಕು. ನಾವು ಸ್ಟೋರಿ ಅರ್ಥ ಆಗಬೇಕು. ನೋಡ್ಬೋದು. ಇದೆಲ್ಲರಿಗೂ ಕನೆಕ್ಟ್ ಆಗುವಂಥ ವಿಷಯನೇ, ನೋಡಲೇಬೇಕಾಗಿರೋದು. ಎಲ್ಲರಿಗೂ ಕನೆಕ್ಟ್ ಆಗೇ ಆಗುತ್ತೆ. ಇದು ನೋಡಬೇಕು, ಲಾಸ್ಟ್ವರೆಗೂ ನೋಡಬೇಕು. ಎಮೋಷ್ನಲ್ ಕಂಟೆಂಟ್ ಸರ್, ಅದೇ ನಮ್ಗೆ ಲಾಸ್ಟ್ವರೆಗೂ ಗೊತ್ತಾಗಲ್ಲ ಸರ್ ಅದು. ಬಟ್ ಲಾಸ್ಟಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅಂತ. ನೋಡಬೇಕಾಗಿರೋ ಮೂವಿ. ಥ್ಯಾಂಕ್ ಯು.